ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೊಸೆನ ನುಂಗ್ ನೀರ್ ಕುಡ್ದವಳು ನೋಡು, ಸೊಸೆನ ನುಂಗಿ ನೀರ್ ಕುಡ್ದಿರೋಳು ನಾನಲ್ಲ, ನೀನು. ಬರ್ಲಿ ಪೊಲೀಸ್ ಅವರು, ಬರ್ಲಿ. ಅವ್ರು ಏನೇನ್ ಕೇಳ್ತಾರೋ ನಾನು ಹೇಳ್ತೀನಿ. ಏನ್ ಹೇಳ್ಬೇಕೋ ಅದನ್ನೇ ಹೇಳ್ತೀನಿ ನಾನು. ಅಮ್ಮ, ದಯವಿಟ್ಟು ನನ್ ಮಾತು ಸ್ವಲ್ಪ ಕೇಳಿ. ನೋಡಿ, ನಾನು ಹೇಳಿದ್ದನ್ನೆಲ್ಲ ನೀವು ನಂಬ್ತೀರಾ ತಾನೆ? ಶಾಂತಿಮಾ ನನ್ ಹೊಡೆ ಹುಟ್ಟಿದವಳ ತರ ಇದ್ಲು. ಅವಳಿಗೆ ಯಾವತ್ತಾದ್ರೂ ನಾವು ಕೇಡ್ ಬಯಸ್ತೀವ ಹೇಳಿ? ಹಾಗೆಲ್ಲ ಏನು ಇಲ್ಲಮ್ಮ. ನಮ್ ಶಾಂತಿ ನಿನ್ ಬಗ್ಗೆ ಯಾವಾಗ್ಲೂ ಒಳ್ಳೇದೇ ಹೇಳಿದಾಳೆ. ಹೌದಲ್ವಾ ಅಮ್ಮ? ಅವರಿಬ್ರು ಮದ್ವೆ ಆದ ದಿನ ಅಂತ ನಾವೆಲ್ಲ ಸೇರ್ಕೊಂಡು ಇಲ್ಲೇ ಪಕ್ಕದ ದೇವಸ್ಥಾನಕ್ ಹೋಗಿದ್ವಿ. ಪೂಜೆ ಎಲ್ಲ ಚೆನ್ನಾಗಿ ನಡೀತು, ಎಲ್ಲ ಸಂತೋಷವಾಗೇ ಇದ್ವಿ. ಇನ್ನೇನು ವಾಪಸ್ ಬರ್ಬೇಕು ಅನ್ನೋಷ್ಟೊತ್ತಿಗೆ ನಮ್ ಸುಶಾಂತ್ ಶಾಂತಿ ಹಾಗೆ ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ ಬೆಟ್ಟದ ಕಡೆ ಹೋದ್ರು. ಅವರಿಬ್ರು ಹೋಗಿದ್ ಜಾಗದಲ್ಲಿ ಏನೋ ಆಗ್ಬಾರ್ದು ಆಗೋಯ್ತಮ್ಮ. ಇದು ಆಕಸ್ಮಿಕ ತಾನೆ? ನಮ್ಗೇನ್ ಗೊತ್ತಿತ್ತಾ ಹೀಗಾಗತ್ತೆ ಅಂತ? ಅಮ್ಮ ನೋಡಿ, ನೀವು ಪೊಲೀಸ್ ಹತ್ರ ಏನೇನೋ ಹೇಳ್ಬಿಟ್ರೆ ನಿಜವಾಗ್ಲೂ ನಮ್ಗೆಲ್ಲ ತೊಂದ್ರೆ ಆಗತ್ತಮ್ಮ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಾನ್ ಏನ್ ಮಾಡ್ಲಮ್ಮ, ಇನ್ನೇನ್ ಮಾಡ್ಲಿ? ನಾನು ಹೆತ್ತಿಲ್ಲ ನಿಜ, ಆದ್ರೆ ಸಾಕಿಲ್ವಾ ನಾನು? ಹೊಟ್ಟೆಲ್ ಸಂಕಟ ಆಗ್ತಿದೆ ನನಗೆ, ಹಿಂಡ್ತಿದೆ ಹೊಟ್ಟೆ. ಶಾಂತಿನ ಕಳ್ಕೊಂಡು ಮುಂದೆ ನಾನು ಹೇಗಮ್ಮ ಬದುಕ್ಲಿ? ಅಮ್ಮ, ನಾವೆಲ್ರೂ ನಿಮ್ ಸ್ಥಿತಿನಲ್ಲಿ ತಾನೇ ಇದೀವಿ. ಹಾಗ್ ನೋಡಿದ್ರೆ ಶಾಂತಿಮ ಅವಶ್ಯಕತೆ ಹೆಚ್ಚಿಗೆ ಇರೋದು ನಮ್ಗೇನೆ. ಮನೆ ನಂದ ದೀಪ ಹಚ್ಚೋಳು ಹೀಗಿಲ್ವಲ್ಲ ಅಂತ ನಾವೆಲ್ಲರೂ ಕಣ್ಣೀರಲ್ಲೇ ಕೈ ತೊಳಿತಾ ಇದೀವಮ್ಮ.